ವೃಷಭ ರಾಶಿಯವರದು ಹೇಗಿದೆ ಅಂತ ಕೇಳೋದಾದ್ರೆ? ವೃಷಭ ರಾಶಿಯವರಿಗೆ 9ನೇ ಮನೆಗೆ ಪ್ರವೇಶ ಆಗ್ತಾ ಇರುವಂಥದ್ದು, ಸೂರ್ಯನ ಒಂದು ಸೂರ್ಯಗ್ರಹ ಪ್ರವೇಶ ಆಗ್ತಿರುವಂಥದ್ದು. ತುಂಬ ದೊಡ್ಡ ಮಟ್ಟದ ಚೇಂಜಸ್ ಅಂತ ಏನು ಇಲ್ಲಿ ಕಾಣಿಸ್ದೆ ಹೋದರೂ ತಂದೆಯ ಆರೋಗ್ಯದ ಕಡೆಗೆ ನೀವು ತುಂಬ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆಯೇ ನಿಮ್ಮ ಒಂದು ಫಾರಿನ್ ಟ್ರಾವೆಲ್ ಏನಾದರೂ ಮಾಡಬೇಕು ಅಂತಿದ್ರೆ, ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತಿದ್ರೆ ಅದು ಇಲ್ಲಿ ಫಲಿಸೋದಕ್ಕೆ ಚಾನ್ಸ್ ಇರುತ್ತೆ. ಅದರಲ್ಲೂ ಸೈನ್ಸ್ ಸಬ್ಜೆಕ್ಟ್ಸ್ ನೀವೇನಾದರೂ ಓದಕ್ಕೆ ಹೊರಟಿದ್ದೀರಾ ಅಂದರೆ ಸೂರ್ಯನ ಒಂದು ಸಪೋರ್ಟಿಂದ ನಿಮಗೆ ಅದು ಸಾಧ್ಯ ಆಗೋದಕ್ಕೆ ಅವಕಾಶ ಇರುತ್ತೆ. ಫಾರಿನ್ ಟ್ರಾವೆಲ್ ಮಾಡಬೇಕು ಅಂತಿರೋರಿಗೆ ಫಾರಿನ್ಗೆ ಹೋಗಿ ಉದ್ಯೋಗ ಮಾಡಬೇಕು ಅಂತಿರೋರು ಇರ್ಬೋದು, ಅಥವಾ ಓದೋದಕ್ಕೆ ಹೋಗಬೇಕು ಅಂತ ಇರೋರಿಗಿರ್ಬೋದು, ಹೈಯರ್ ಎಜುಕೇಷನ್ಗೆ. ಇಲ್ಲಿ ಸೂರ್ಯನ ಒಂದು ಸ್ಥಾನ ಬದಲಾವಣೆಯಿಂದ ಪಾಸಿಟಿವ್ ಆದಂತಹ ಚೇಂಜಸ್ ಆಗುತ್ತೆ ವೃಷಭ ರಾಶಿಯವರಿಗೆ. ಆದರೆ ನೀವು ತಂದೆಯ ಆರೋಗ್ಯದ ಕಡೆಗೆ, ತಂದೆಯ ಜೊತೆಗಿನ ನಿಮ್ಮ ಸಂಬಂಧದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಏನಾದ್ರು ಸಿಂಪಲ್ ರೆಮಿಡಿ ಅಂತ ವೃಷಭ ರಾಶಿಯವರಿಗೆ? ಸೂರ್ಯನಾರಾಯಣನೇ ಇಲ್ಲಿ ತೊಂದರೆ ಕೊಡ್ತಾ ಇರೋದ್ರಿಂದ ಸೂರ್ಯ ನಮಸ್ಕಾರ, ಬೆಳಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದು, ಹಾಗೇನೆ ಗೋಧಿ ಮತ್ತೆ ಬೆಲ್ಲವನ್ನ ಮಿಶ್ರಣ ಮಾಡಿ ಹಸುಗಳಿಗೆ ತಿನ್ನಿಸುವಂಥದ್ದು. ಹಸುಗಳಿಗೆ ಆಹಾರವನ್ನು ತಿನ್ನಿಸೋದ್ರಿಂದ ನವಗ್ರಹಗಳು ಕೂಡ ನಿಮಗೆ ಏನು ತೊಂದರೆದಾಯಕವಾದಂತಹ ಸ್ಥಿತಿಯಲ್ಲಿದ್ದರೆ ಅವು ಅದನ್ನು ನಿಲ್ಲಿಸ್ತವೆ ಅಂತ. ಸೊ ಅಷ್ಟು ಗೋಪೂಜೆ ಅನ್ನೋದು ಅಷ್ಟು ಮುಖ್ಯ ಅಂತ, ಗೋವುಗಳಿಗೆ ಆಹಾರವನ್ನು ಕೊಡುವಂಥದ್ದು ಅಂತ. ಸೊ ಗೋಧಿ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಹಸುಗಳಿಗೆ ತಿನ್ನಿಸೋದ್ರಿಂದ ಸೂರ್ಯನ ಒಂದು ಏನು ಸೂರ್ಯನಿಂದ ಬರ್ತಾ ಇರುವಂತಹ ಒಂದು ನೆಗೆಟಿವ್ ಎಫೆಕ್ಟ್ ಏನಿದೆ ಅದು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಸೂರ್ಯ ಅಂತ ಹೇಳ್ತಿದ್ರಿ ನೀವು, ಈಗ ಸೂರ್ಯನೇ ನಿಮಗೆ ತೊಂದರೆ ಕೊಡ್ತಿರೋದ್ರಿಂದ ಅಂತ. ನವಗ್ರಹಗಳಲ್ಲಿ ಸೂರ್ಯ ಕೂಡ ಒಂದು ಗ್ರಹನ, ಅಥವಾ ನವಗ್ರಹಗಳ ಹೊರತಾಗಿಯೂ ಕೂಡ ಸೂರ್ಯನಿಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಜ್ಯೋತಿಷ್ಯದಲ್ಲಿ? ಗ್ರಹಗಳ ರಾಜ ಸೂರ್ಯ ಚಂದ್ರ ಇಬ್ಬರು ಇಲ್ಲ ಅಂದರೆ ನವಗ್ರಹಗಳ ಒಂದು ಬ್ಯಾಲೆನ್ಸೇ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಜಿಯೋಸೆಂಟ್ರಿಕ್ ಅಂದರೆ ಭೂಮಿಯನ್ನು ಮಧ್ಯೆ ಇಟ್ಕೊಂಡು ನೋಡ್ತೀವಿ, ಸನ್ಸೆಂಟ್ರಿಕ್ ಆಗೂ ನೋಡ್ತೀವಿ. ಇಲ್ಲಿ ನಮಗೆ ನಾವು ನೋಡ್ತಾ ಇರುವಂಥದ್ದು ಸೂರ್ಯನ ಮುಖ್ಯವಾಗಿ ಇಟ್ಕೊಂಡು ನೋಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಸೂರ್ಯನನ್ನ ರಾಜ ಅಂತ ಕನ್ಸಿಡರ್ ಮಾಡಿ, ಇದರಲ್ಲೂ ನಾವು ಜ್ಯೋತಿಷ್ಯದಲ್ಲೂ ಸೂರ್ಯ ರಾಜ, ಹಾಗಾಗಿ ಸೂರ್ಯನಿಗೆ ಅಷ್ಟೊಂದು ಇಂಪಾರ್ಟೆನ್ಸ್. ಅಂದ್ರೆ ಈಗ 9 ಗ್ರಹಗಳನ್ನು ತಗೊಂಡಾಗ ಚಂದ್ರ ಈ ಮನೇಲಿ ಇದ್ದಾನೆ, ಈ ಗ್ರಹ ಇಂಥ ಮನೇಲಿ ಇದೆ ಅಂತ ಒಂದು ಹಾರೋಸ್ಕೋಪ್ ಹಾಕಿ ನೀವು ಹೇಳ್ತೀರಾ. ಬಟ್ ಸೂರ್ಯ ಇಂಥ ಮನೇಲಿ ಇದ್ದಾನೆ ಅನ್ನುವಂಥದ್ದನ್ನ ಯೂಶಲಿ ನಾವು ಕೇಳಿರ್ತೀವ ಅಂತ? ಹೌದು, ಖಂಡಿತ ಇದೆ. ಸೂರ್ಯ ಈ ಮನೆಯಲ್ಲಿ ಇದ್ದಾನೆ. ಹೌದು, ರವಿಯ ಸ್ಥಾನದಿಂದ ನಮಗೆ ತುಂಬಾ ದೊಡ್ಡ ಮಟ್ಟದ ಜಾತಕದಲ್ಲಿ ಬದಲಾವಣೆಗಳಾಗ್ತವೆ. ನಾನು ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀನಿ, ನನ್ನ ಹತ್ರ ಬರೋರಿಗೆ, ನಿಮ್ಮ ಜಾತಕದಲ್ಲಿ ಸೂರ್ಯ ಚಂದ್ರ 2 ಗ್ರಹಗಳು ಚೆನ್ನಾಗಿದ್ರೆ ಲೈಫಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗ್ತವೆ, ಪಾಸಿಟಿವ್. ಯಾಕೆಂದ್ರೆ ಸೂರ್ಯ ಅಂದ್ರೆ ಆತ್ಮಕಾರಕನಾದಂತಹ ಸೂರ್ಯ, ಮನೋಕಾರಕನಾದಂಥ ಚಂದ್ರ, ಇವರಿಬ್ರು ಚೆನ್ನಾಗಿದ್ರೆ, ಆಮೇಲೆ ನಾವು ಬರೀ ಮನೋಕಾರಕ ಆತ್ಮಕಾರಕ ಅಂತ ನೋಡದೆ ತಾಯಿ ತಂದೆ ಅಂತ ನೋಡಿದ್ರೆ, ತಂದೆಯ ಸ್ವರೂಪ ಸೂರ್ಯ, ತಾಯಿಯ ಸ್ವರೂಪ ಚಂದ್ರ ಅಂತ ತಗೊಂಡಾಗ ಈ 2 ಗ್ರಹಗಳು ಚೆನ್ನಾಗಿದ್ದ ಪಕ್ಷದಲ್ಲಿ ಜಾತಕ ತುಂಬ ಸದೃಢವಾಗಿರುತ್ತೆ. ಜಾತಕರು ಒಳ್ಳೆಯ ಸ್ಥಾನಗಳಿಗೆ ಹೋಗೋದಕ್ಕೆ, ಅವರು ಮಾಡುವಂತಹ ಕೆಲಸದಲ್ಲಿ ಸಕ್ಸಸ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ.